ಪ್ರಿಯ ವೀಕ್ಷಕರೇ, ಜನಧ್ವನಿ ನ್ಯೂಸ್ಗೆ ಸ್ವಾಗತ. ಚಳ್ಳಕೆರೆ ತಾಲೂಕಿನ ಮಿರ್ಸಾಬಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಂಗವನಹಳ್ಳಿ ಗ್ರಾಮದಲ್ಲಿ ಮಾನವೀಯತೆ ಮರೆತ ಘಟನೆ ಬೆಳಕಿಗೆ ಬಂದಿದೆ. ಹೌದು, ವಯೋವೃದ್ಧ ತಂದೆ ತಾಯಿಗಳನ್ನ ನೋಡಲು ಮನೆಗೆ ಬಂದ ಮಹಿಳೆಗೆ ಗ್ರಾಮದಲ್ಲಿ ಬಹಿಷ್ಕಾರ ಹಾಕಿರುವ ಘಟನೆ ಇದೀಗ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ರಂಗವನಹಳ್ಳಿ ಗ್ರಾಮದ ಸುಡುಗಾಡು ಸಿದ್ದರ ಕಾಲೋನಿಯಲ್ಲಿ ಕಳೆದ ಮಾರ್ಚ್ 25ರಂದು ಗ್ರಾಮದ ಕೆಲ ಸಮಾಜ ಮುಖಂಡರು ಸಭೆ ನಡೆಸಿದ್ದಾರೆ. ಈ ಸಭೆಯಲ್ಲಿ ಆ ಮಹಿಳೆಗೆ 2500 ದಂಡ ವಿಧಿಸಿದ್ದು ಮತ್ತೆ ಮನೆಗೆ ಕರೆದುಕೊಳ್ಳಬಾರದು ಎಂದು ಮಹಿಳೆಯ ತಂದೆ ತಾಯಿಗೆ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಲಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ತಮ್ಮ ಮಗಳನ್ನ ನೋಡಿಕೊಳ್ಳಬೇಕಾದ ತಂದೆ ತಾಯಿಗೆ ಇಂತಹ ಒತ್ತಡ ಹೇರಿರುವುದು ಮಾನವೀಯತೆಯೇ ಎಂಬ ಪ್ರಶ್ನೆ ಇದೀಗ ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ. ಈ ಘಟನೆ ಸಂಬಂಧಿಸಿದಂತೆ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆಯೇ, ಅಧಿಕಾರಿಗಳು ಗಮನ ಹರಿಸುತ್ತಾರೆಯೇ ಎಂಬುದನ್ನ ಕಾದು ನೋಡಬೇಕಾಗಿದೆ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ನಮ್ಮ ಜನಧ್ವನಿ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜಿಲ್ಲೆ ಚಳ್ಳಕೆರೆ ತಾಲೂಕು ರಂಗವನಹಳ್ಳಿ ಗ್ರಾಮ. ಅಲ್ಲಿ ಸುಡುಗಾಡು ಸಿದ್ರ ಅಂತ ಒಂದು ಇದೈತೆ, ಒಂದು ಗ್ರಾಮ ಐತೆ. ಊರವ್ರು ಬಿಟ್ಟು ಈ ಕಡೆ ಮಕ್ಳಿರೆಲ್ಲ ಬಿಟ್ಟು ಅವ್ರೇನು ಮಾಡ್ದವ್ರೆ ಗೊತ್ತಾ, ನಾವು ಏನೇ ಕಷ್ಟ ಆದರೂ ಒಬ್ರಿಗೆ ಒಂದು ನ್ಯಾಯ ಮಾಡ್ತಾರೆ, ಒಬ್ರಿಗೆ ಒಂದು ನ್ಯಾಯ ಮಾಡ್ತಾರೆ. 10 ವರ್ಷ ನನಗೆ ನ್ಯಾಯ ಕೊಟ್ಟಿಲ್ಲ. ಹಂಗಂತ ತಂದೆ ತಂದು ಬಿಡೋಕ್ಕಾಗಲ್ಲ. ಏನೇ ಕಷ್ಟ ಇದ್ರು ತುಮಕೂರು ಜಿಲ್ಲೆ ಸಿರಾ ತಾಲೂಕಿನಲ್ಲಿ ನಾನಿರೋದು. ಹೊಸಳ್ಳಿ ಅಂತ ಗೌಡಗೆರೆ ಹೋಬಳಿ ಅದು. ಅಲ್ಲಿದ್ರು ಅವರೇ ತಂದೆ ತಾಯಿಯಾಗಿ ಅವ್ರ ಅಣ್ಣ ತಮ್ಮಳಾಗಿ ನಾನು ಅಷ್ಟು ಜನ ನೋಡ್ಕೊಂಡವ್ರೆ. ಒಂದು ಚೂರು ಒಂದು ಮಾತಂದು ಯಾರನ್ನೂ ಬಿಟ್ಕೊಟ್ಟಿಲ್ಲ. ನನ್ನ ಇಲ್ಲಿ ಊರಿಗೆ ಬರೋಕ್ಕಿಲ್ಲ ತಂದೆ ತಾಯಿ ನೋಡೋಕ್ಕೆ. ಅವಳೊಬ್ಬಳೇ ಇದ್ದಾಳೆ. ಅಲ್ಲಿ ಏನು ಮಾಡಿದಾಳೆ, ನೀವು ಹೆಂಗೆ ಬಿಟ್ಕೊಂತೀರಿ, ನಾವು ಬಯಸ್ಕರ ಆಗ್ತೀವಿ. ನೀವು ಅಲ್ಲೇ ಮಾಡ್ತೀವಿ ಕೆಲಸ, ಅಲ್ಲೇ ಮಾಡ್ತೀವಿ. ನಾವು ಅಲ್ಲಿ ಕೂಲಿ ಕೆಲಸ ಮಾಡ್ತೀವಿ, ವ್ಯಾಪಾರ ಮಾಡ್ತೀವಿ. ಅದೇ ಗೌಡಿಗೆ ನಿಮ್ದು ಸ್ವಂತ ಏನು ಆಗ್ಬೇಕಲ್ಲ, ನೆಂಟ್ರಿದಾರ ಏನಿದೆ? ಇಲ್ಲ, ನಮ್ಮ ಅಪ್ಪನ ಜಾಗ ಐತೆ. ನಾವು ಚಿಕ್ಕ ಮಕ್ಳಿಂದ ಅದೇ ಊರಲ್ಲೇ ನಿಮ್ದು ಅದೇ ಊರು, ಮೂಲತಃ ಅದೇ ಆ ಊರು. ಅಲ್ಲೇ ಬೆಳೆದು ದೊಡ್ಡರಾಗಿರೋದು. ನಮ್ಮ ಅಪ್ಪ ಇದೇ ಊರೇ, ಅದ್ರಲ್ಲಿನೇ ನಾವು ಸಣ್ಣದಿಂದ ಅಲ್ಲೇ ಹುಟ್ಟಿ ಬೆಳೆಸಿರೋದು. ನನಗೆ ಕಷ್ಟ ಬಂದಾಗ ಈ ಗ್ರಾಮಸ್ಥರು ಕೇರ್ ಮಾಡಿಲ್ಲ, ನ್ಯಾಯ ಕೊಡ್ಲಿಲ್ಲ. ನಮಗೆ ಕಷ್ಟ ಕೊಟ್ಟಿರೋದು ಎಲ್ಲ 4-3 ಮದ್ವೆ ಆದ್ರೂ ಕೂಡ ನಮ್ಮನ್ನ ಕೇರೆ ಮಾಡಿಲ್ಲ ಅವರು. ಇವತ್ತು ನಮ್ಮ ಅಪ್ಪ ಅಮ್ಮ ನಾನು ಬಂದೋದ್ರೆ ನೀನು ಬಹಿಷ್ಕಾರ ಹಾಕಿದೀನಿ, ಬಹಿಷ್ಕಾರ ಹಾಕ್ತೀನಿ ಅಂತ ಇವತ್ತಿಗೆ 8 ದಿನ ಬಹಿಷ್ಕಾರ ಹಾಕಿರೋ. ಬಹಿಷ್ಕಾರ ಉದ್ದೇಶ ಏನಿಲ್ಲ ಸರ್. ಬಂದೆ ಅಪ್ಪ ಅಮ್ಮನ ಹತ್ರ ಬಂದೆ. ನೀವು ಆ ಹುಡುಗಿ ಒಂದೇ ಐತಲ್ಲಿ, ಅದ್ ಹೆಂಗ್ ಬಿಟ್ಕಂತೀರಾ? ಇವ್ರು ತುಂಬಾ ನೋವಲ್ಲ ಇದ್ರು. ಅಪ್ಪಗೆ ಹುಷಾರಿಲ್ಲ, ನಮ್ಮಿಂದ ಟೆನ್ಷನ್ ತಂದು ಊಟ ನೀರ್ಬಿಟ್ಟು ಮೆತ್ತಗ್ ಆಗ್ಬಿಡತ್ತೆ. ನಾನು ಬರಂಗಿಲ್ಲ, ನಿಮ್ಮನ್ನು ಬಹಿಷ್ಕಾರ ಹಾಕ್ಬಿಡ್ತೀನಿ ನಾನು. ನಿಮ್ಮ ಯಜಮಾನ್ರು ಏನ್ ಮಾಡ್ತಾರಮ್ಮ? ನಮ್ಮ ಯಜಮಾನ್ರು ಇಲ್ಲ ಸರ್, ಇಲ್ಲ. ಅದಕ್ಕೂ ಅವ್ರು ನ್ಯಾಯ ಕೊಟ್ಟಿಲ್ಲ. ಹೇಳ್ಬೇಕಂದ್ರೆ ಮಸ್ತ್ ಮೋಸ ಮಾಡ್ಯಾರ ನಮ್ಮ ಗ್ರಾಮಸ್ಥರು. ಅವ್ರ ಇನ್ನೊಂದು ಮದ್ವೆಗೆ ಅವ್ರ ಆಯ್ತಾರೆ, ಅವ್ರದ್ದು ಹೇಳಂಗಿಲ್ಲ ನಾನು. ಇರ್ಲಿ, ಇವಾಗ ನನ್ನ ಜೀವನ ಏನಾದ್ರೂ ಪರವಾಗಿಲ್ಲ, ಅವ್ರು ಚೆನ್ನಾಗಿರ್ಲಿ ಅಂತ ನನ್ನ ಜೀವನದಾಗ ನಾನು ಕೂಲಿನಲ್ಲಿ ಮಾಡ್ಕೊಂಡು ಜೀವನ ಮಾಡ್ತಾ ಇದೀನಿ. ಅದನ್ನ ಕೇರ್ ಮಾಡ್ದೆ ಊರಿಗೆ ಬರಕ್ಕಿಲ್ಲ, ಬಹಿಷ್ಕಾರ ಹಾಕಿದ್ರೆ ನಾವ್ ಏನ್ ಮಾಡ್ಬೇಕು ಸರ್? ಏನ್ ಮಾಡ್ಬೇಕು? ನಮ್ಮ ಮನೆಗೆ 2 ಹೆಣ್ಮಕ್ಳು ಇದೀಗ ತೋರ್ ಮನೆಗೆ. ಇವೆಲ್ಲರೂ ತೋರ್ ಮನೆಗಿದ್ರೆ ನಮ್ ಜೀವನ ಹೆಂಗಾಗುತ್ತೆ? ನಿಮಗೆ ಬಹಿಷ್ಕಾರ ಹಾಕಿದ್ರೆ ದಂಡನ ಹಾಕಿದ್ರೆ 2,500 2,500 ದಂಡ ಹಾಕಿದ್ರು. ಯಾವತ್ತು ಹಾಕಿರೋ? ತಾರೀಖ್ ಐತೆ ನೋಡಿ ಸರ್, ತಾರೀಖ್ ಕೊಡ್ತೀನಿ, ಅದು ವಿಡಿಯೋ ಮಾಡಿದೀನಿ. ಅವತ್ತು 2,500 ದಂಡ ಹಾಕ್ತಾರೆ. ಇಲ್ಲಾಂದ್ರೆ 50,000 ಲಕ್ಷ ಗಟ್ಲೆ ಹಾಕ್ತಾರೆ. ಬರೀ ಬಡವರಿಗೆ ಮಾತ್ರ ಹಾಕ್ತಾರೆ. ಅದು ದುಡ್ಡು ಜೋಬಲ್ಲಿ ಇಟ್ಕೊಂಡು ಅದೇ ಹೋಗ್ಬಿಡ್ತಾರೆ. ನಮ್ ಕಷ್ಟ ಏನಾಗುತ್ತೆ? ಬಹಿಷ್ಕಾರ ಹಾಕಿರೋದು ಯಾರಮ್ಮ? ಯಜಮಾನ್ರು, ನಮ್ಮ 3 ಗ್ರಾಮಸ್ಥರು, ಪಂಚಾಯತ್ದವರು, ದೊಡ್ಡ ಯಜಮಾನ್ರು. ನಿಮ್ ಕಡದ್ರಳೆ ನಿಮ್ಮ ಸಮಾಜದಾರ ಬೇರೆ? ನಮ್ಮ ಸಮಾಜದವರು ಹಾಕಿದ್ದಾರೆ. ನ್ಯಾಯ ಯಾವ್ದು ಅನ್ಯಾಯ ಅಂತಾರೆ ಏನು ಕಂಡಿಡಿಯಲ್ಲ ಸರ್, ಏನು ಕಂಡಿಡಿಯಲ್ಲ. ನಾನು ತಪ್ಪೇ ಮಾಡಿಲ್ಲ, ಅವ್ರು ಪ್ರೂವ್ ಮಾಡ್ಬೇಕಲ್ವಾ? ಬಹಿಷ್ಕಾರ ಹಾಕಂದ್ರೆ ಏನಾದ್ರು ಬಹಿಷ್ಕಾರ ಏನಾದ್ರು ಕಾನೂನು ಐತೆ ಅದಕ್ಕೆ, ಪ್ರೂವ್ ಮಾಡ್ಬೇಕಲ್ವಾ? ಅದಕ್ಕೆ ಅವ್ರು ಬಹಿಷ್ಕಾರ ಹಾಕಂಗಿಲ್ಲ. ಯಾರ ಏನೋ ಮೋಸ ಮಾಡಿದ್ರು ಅಂತ ಅವತ್ತು ನಮಗೆ ಕೇಳಿ ನ್ಯಾಯ ಕೇಳಿಲ್ಲ. ಅವರು ಮೋಸ ಮಾಡಿದ್ರ ನಾವು ಬಂದಾಗ ಕೇಳಿದ್ರು ಅವ್ರು ನ್ಯಾಯ ಕೊಡ್ಲಿಲ್ಲ. ಇವಾಗ ನಾವು ಹುಟ್ಟಿ ಬೆಳೆದಿರೋ ಊರಾಗ ಹೋಗಿ ಸೇರ್ಕೊಂಡ್ವಿ. ಅವರು ನಮ್ಮನ್ನೆಂದು ಒಂದ್ ಮಾತಂದಿಲ್ಲ. ಇದುವರೆಗೂ ಏನೇ ಕಷ್ಟ ಆದ್ರೂ ಊರ್ ತಾಯಿ ತಂದೆನೆ ನನ್ನ ಕಾಪಾಡ್ಕೊಂಡ್ ಬಂದವ್ರೆ. ಇಲ್ಲಿ ಬರಾಕಿಲ್ಲ, ನಮ್ಮ ಅಪ್ಪ ಅಮ್ಮ ನೋಡಂಗಿಲ್ಲ, ನಾನು ನೋಡಂಗಿಲ್ಲ. ನೀನ್ ಯಾಕೆ ನೋಡ್ತೀಯ? ನೀನ್ ಏನಕ್ ಬರ್ತೀಯ? ನೀನ್ ಬರೋ ವಿಷಯ, ನೀನ್ ಏನಕ್ ಬರೋದು? ನೀನ್ ಬರಂಗಿಲ್ಲ, ನಿನ್ ಮಗಳ ನೀವ್ ಮಾನಸಂಗಿಲ್ಲ.
ಬಹಿಷ್ಕಾರ ಆಗ್ತೀವಿ ಅಂತ ಮೊನ್ನೆ ಬಹಿಷ್ಕಾರ ಹಾಕ್ಯಾರ ನವಮಿ ಹಬ್ಬ ಇನ್ನೊಂದು ಬುಧವಾರದ ದಿನ. ಸರಿ ಅಮ್ಮ ಆಯ್ತು. ಆಯ್ತು ಹಾಕ್ಯಾರ ಸರ್. ನನಗೆ ನ್ಯಾಯ ಬೇಕು. ಇಂಥ ಅವಶ್ಯಕತೆ ಯಾವ ಬಡವ್ರಿಗೂ ಬೇಡ, ಯಾರಿಗೂ ಬೇಡ. ಮಾಡ್ಲಿ, ಇಲ್ಲ ಅಂತ ಹೇಳಂಗಿಲ್ಲ. ನ್ಯಾಯ ಎಲ್ಲ ತಪ್ಪು ಅವ್ರು ಎಲ್ಲರೂ ಪಾಲಿಸ್ಬೇಕು. ಅವ್ರದ್ದು ತಪ್ಪು ಇವ್ರದ್ದು ತಪ್ಪು ಅಂತ ಕಂಡಿಡಿದ ಮೇಲೆ ಅವರು ಈ ತರ ಹೆಣ್ಮಕ್ಳಿಗೆ ಮೋಸ ಮಾಡಬಾರ್ದು. ನಮ್ಮೂರಿಗೆ ಬಂದು ತಿಳ್ಕೊಂಡ್ ಬರ್ರಿ ಅಂದ್ರೆ ಕೂಡ ಕಾಲ್ ಹಿಡ್ಕೊಂಡಿದ್ದೀನಿ. ನಾನು ಯಾಕೆ ಬೇಸ್ಕರ ಆಗ್ತೀರಾ? ನಾನು ಏನ್ ತಪ್ಪು ಮಾಡಿದ್ದೀನಿ? 10 ವರ್ಷದಿಂದ ನಮ್ಮ ಅಪ್ಪ ತಕ್ಕ ಹೋಗ್ತಾ ಬರ್ತಾ ಇದ್ದೀನಿ. ಇವಾಗ ನನ್ ಗಂಡ ಇನ್ನೊಂದು ಮದ್ವೆ ಆದ್ರೂ ಕೂಡ ನಾನು ಕೇರ್ ಮಾಡಿಲ್ಲ. ಅವ್ರು ಚೆನ್ನಾಗಿರ್ಲಿ ಬಿಡಂತ ಸುಮ್ಮನೆ ಆಗಿದ್ದೀನಿ. ಈ ಗ್ರಾಮಸ್ಥರಿಗೆ ಎಲ್ಲ ತರಬೇಕು. ಸುಮ್ನೆ ಇಷ್ಟರುಗಳು ಅಲ್ಲೇ ಅವ್ರನ್ನ ಮದ್ವೆ ಆಗಿದ್ಲಂತೆ, ಇವ್ರನ್ನ ಮದ್ವೆ ಆಗಿದ್ಲಂತೆ. ಇವಾಗ ಅವ್ರೆಲ್ಲ ಬೇಕಲ್ವಾ? ಮದ್ವೆದವ್ರು ಎಲ್ಲ ಹೋಗ್ತಾರೆ ಹೇಳು? ಇಂತೆಲ್ಲ ಮೋಸ ಮಾಡಿ ನಮ್ಮನ್ನ ಹಾಳು ಮಾಡ್ತಿರೋದು ಇವ್ರೆ. ನಮ್ಮ ಅಪ್ಪ ಇವತ್ತು ಬಿದ್ದು ಸಾಯ್ತಾ ಇದ್ದಾನೆ ಸರ್. ನಮ್ಮಪ್ಪ ಅವೇ ಟೆನ್ಷನ್ಗಳಿಗೆ ನಮ್ಮ ಮನೆಗೆ ಈ 10 ವರ್ಷದಿಂದ ಒಂದೊಬ್ರು ನಿಮ್ದೇಗಿಲ್ಲ. ಇನ್ನು ದೊಡ್ಡರ ಎಷ್ಟೋ ನಮ್ಮನ್ನ ಕೆಟ್ಟದಾಗ ಆಡ್ಬೇಕಾದ್ರೆ ನಾವೆಲ್ಲ ಸಾಯ್ಲಿ. ನಮ್ಮಮ್ಮ ಎಲ್ಲರೂ ಸಾಯನ ಬರ್ರಿ ಅಂತ ಕರೀತಾಳೆ. ಎಷ್ಟು ನೋವು ಕೊಟ್ಟರು ಗೊತ್ತಾ ಸರ್? ನನಗೆಲ್ಲ ಸರ್ ಕೆಲವು ಜನಕ್ಕೆಲ್ಲ ಹಂಗೆ ಮಾಡಿದ್ದಾರೆ. ಬಡವ್ರು ಯಾರು ಮದ್ವೆ ಆಗ್ತಾರೋ, ಯಾರು ಹೋಗಿರ್ತಾರೋ